ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜಾನಪದ ಕ್ರೀಡೆ ಹೋರಿ ಹಬ್ಬ ಅದ್ದೂರಿಯಾಗಿ ನಡೆದಿದೆ. ಹೋರಿ ಹಬ್ಬ ನೋಡೋದಕ್ಕೆ ಜಿಲ್ಲೆ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಜನ ಆಗಮಿಸಿದ್ರು. ಇನ್ನು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ, ಇಮ್ಮಡಿ ಪುಲಕೇಶಿ ಕಿಂಗ್, ಸೈನಿಕ ಭೈರತಿ ರಣಗಲ್, ರಣಧೀರ ಹಾವೇರಿ, ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನ ಸೆಳೆದವು. ಇತ್ತ ಮುಗಿಲೆತ್ತರಕ್ಕೆ ತಾಕುವಂತೆ ಹಾಕಿದ್ದ ಬಲೂನ್ಗಳು ನೆರೆದಿದ್ದವರನ್ನ ಆಕರ್ಷಿಸ್ತಾ ಇತ್ತು. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಐತಿಹಾಸಿಕ ದಾಖಲೆಯೊಂದು ಬೆಣ್ಣೆನಗರಿಯಲ್ಲಿ ಕಂಡುಬಂದಿದೆ. 6 ಬಾಲ್ಗೆ 6 ವಿಕೆಟ್ ತೆಗೆದು ಬೌಲರ್ ಪರಾಕ್ರಮ ತೋರಿದ್ದಾನೆ. ಇನ್ನು ದಾವಣಗೆರೆಯಲ್ಲಿ ನಡೆದ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟೆ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಇನ್ನು ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರವಿ ವಿಶ್ವ ಟೈಟ್ ಮಾಡ್ಕೊಳ್ಳಿ ನಂದು ರವಿ ನಿಧಾನ ಕಣ ಬೇಗ ಬೇಗ ತೆಗಿ ಕೈಯೆಲ್ಲ ಬಿಸಿ ಮಾಡಿ ಕೈಯೆಲ್ಲ ಕೈ ಚಿಕ್ಕಲೆ ಎಲ್ಲ ಒತ್ತಿ ಮಾಡ್ಬೇಡಿ ಅವ್ರಿಗೆ ಫ್ರೀಯಾಗಿ ಉಸಿರಾಡೋ ಬಿಡಿ ಬೇರೆ ತೆಗೆದ್ರೆ ಆಗಲ್ಲ ಫ್ರೀಯಾಗಿ ಉಸಿರಾಡೋ ಬಿಡಿ ಗಾಡಿನೇ ಇಡೀ ರೋಡ್ ಇದೆ ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಣವನ್ನು ಹಾಕ್ತಾರೆ. ಇನ್ನು ಹುಂಡಿಯಲ್ಲಿದ್ದ ಹಣವನ್ನ ಎಣಿಕೆ ಮಾಡಿದ್ದು 40 ದಿನಗಳಲ್ಲಿ ಒಟ್ಟು 26,60,000 ಹಣ ಸಂಗ್ರಹವಾಗಿದೆ. 3 USA, 1 UAE, 1 ನೇಪಾಲ್, 1 ಸೌದಿ ಅರೇಬಿಯಾ, 1 ಹಾಂಗ್ಕಾಂಗ್, 1 ಸಿಂಗಪೂರ್, 1 ರಷ್ಯಾ ಸೇರಿ 9 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿದೆ. ಇನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜಾನಪದ ಕ್ರೀಡೆ ಹೋರಿ ಹಬ್ಬ ಅದ್ದೂರಿಯಾಗಿ ನಡೆದಿದೆ. ಹೋರಿ ಹಬ್ಬ ನೋಡೋದಕ್ಕೆ ಜಿಲ್ಲೆ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಜನ ಆಗಮಿಸಿದ್ರು. ಇನ್ನು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ, ಇಮ್ಮಡಿ ಪುಲಕೇಶಿ ಕಿಂಗ್, ಸೈನಿಕ ಭೈರತಿ ರಣಗಲ್, ರಣಧೀರ ಹಾವೇರಿ, ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನ ಸೆಳೆದವು. ಇತ್ತ ಮುಗಿಲೆತ್ತರಕ್ಕೆ ತಾಕುವಂತೆ ಹಾಕಿದ್ದ ಬಲೂನ್ಗಳು ನೆರೆದಿದ್ದವರನ್ನ ಆಕರ್ಷಿಸ್ತಾ ಇತ್ತು. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಐತಿಹಾಸಿಕ ದಾಖಲೆಯೊಂದು ಬೆಣ್ಣೆನಗರಿಯಲ್ಲಿ ಕಂಡುಬಂದಿದೆ. 6 ಬಾಲ್ಗೆ 6 ವಿಕೆಟ್ ತೆಗೆದು ಬೌಲರ್ ಪರಾಕ್ರಮ ತೋರಿದ್ದಾನೆ. ಇನ್ನು ದಾವಣಗೆರೆಯಲ್ಲಿ ನಡೆದ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟೆ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಇನ್ನು ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ.
ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಂಗೆ ಬನ್ನಿ. ರವಿ ವಿಶ್ವ ರವಿ ನಿಧಾನ ಬೇಗ ಬೇಗ ಕೈಯೆಲ್ಲ ಬಿಸಿ ಮಾಡಿ ಕೈಯೆಲ್ಲ ಕೈ ತಿಕ್ಲೆ ಎಲ್ಲರೂ ಒತ್ತಿ ಇದು ಮಾಡಬೇಡಿ. ಅವ್ರಿಗೆ ಫ್ರೀಯಾಗಿ ಉಸಿರಾಡಬೇಡಿ. ಫ್ರೀಯಾಗಿ ಉಸಿರಾಡಬೇಡಿ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವಂತಹ ಅಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಹುಂಡಿಯಲ್ಲಿ ಹಣವನ್ನ ಹಾಕ್ತಾರೆ. ಇನ್ನು ಹುಂಡಿಯಲ್ಲಿದ್ದ ಹಣವನ್ನ ಎಣಿಕೆ ಮಾಡಿದ್ದು 40 ದಿನಗಳಲ್ಲಿ ಒಟ್ಟು 26,60,000 ಹಣ ಸಂಗ್ರಹವಾಗಿದೆ. 3 USA, 1 UAE, 1 ನೇಪಾಲ್, 1 ಸೌದಿ ಅರೇಬಿಯಾ, 1 ಹಾಂಗ್ಕಾಂಗ್, 1 ಸಿಂಗಪೂರ್, 1 ರಷ್ಯಾ ಸೇರಿ 9 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿದೆ. ಇನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜಾನಪದ ಕ್ರೀಡೆ ಹೋರಿ ಹಬ್ಬ ಅದ್ದೂರಿಯಾಗಿ ನಡೆದಿದೆ. ಹೋರಿ ಹಬ್ಬ ನೋಡೋದಕ್ಕೆ ಜಿಲ್ಲೆ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಜನ ಆಗಮಿಸಿದ್ರು. ಇನ್ನು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ, ಇಮ್ಮಡಿ ಪುಲಕೇಶಿ ಕಿಂಗ್, ಸೈನಿಕ ಭೈರತಿ ರಣಗಲ್, ರಣಧೀರ ಹಾವೇರಿ, ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನ ಸೆಳೆದವು. ಇತ್ತ ಮುಗಿಲೆತ್ತರಕ್ಕೆ ತಾಕುವಂತೆ ಹಾಕಿದ್ದ ಬಲೂನ್ಗಳು ನೆರೆದಿದ್ದವರನ್ನ ಆಕರ್ಷಿಸ್ತಾ ಇತ್ತು. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಐತಿಹಾಸಿಕ ದಾಖಲೆಯೊಂದು ಬೆಣ್ಣೆನಗರಿಯಲ್ಲಿ ಕಂಡುಬಂದಿದೆ. 6 ಬಾಲ್ಗೆ 6 ವಿಕೆಟ್ ತೆಗೆದು ಬೌಲರ್ ಪರಾಕ್ರಮ ತೋರಿದ್ದಾನೆ. ಇನ್ನು ದಾವಣಗೆರೆಯಲ್ಲಿ ನಡೆದ ಶಾಮನೂರು ಡೈಮಂಡ್ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಯಲ್ಲಿ ಈ ಸಾಧನೆ ಮಾಡಲಾಗಿದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಬೌಲರ್ ಪ್ರಸಾದ್ ಈ ರೀತಿಯ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಕುಂದಾಪುರ ಮೂಲದ ಪ್ರಸಾದ್ ನೆರಳಕಟ್ಟೆ 6 ಎಸೆತಗಳಲ್ಲಿ 6 ವಿಕೆಟ್ ಪಡೆದಿದ್ದಾರೆ. ಇನ್ನು ಸದ್ಯ ಪ್ರಸಾದ್ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ 60 ಅಡಿ ಬಾವಿಗೆ ವೃದ್ಧೆ ಬಿದ್ದಿದ್ದು ಬದುಕುಳಿದಿದ್ದಾರೆ. 94 ವರ್ಷದ ಕಮಲಮ್ಮ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾರೆ. ಅಜ್ಜಿಯು ಬಾವಿಯೊಳಗೆ ಪೈಪ್ ಹಿಡಿದು ಮುಳುಗದಂತೆ ಸಾಹಸ ಪಟ್ಟಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಗ್ಗದ ಸಹಾಯದಿಂದ ವೃದ್ಧೆಯನ್ನ ಮೇಲಕ್ಕೆತ್ತಿದ್ದಾರೆ. ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಮರಕಟ್ಟೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಂಗೆ ಬನ್ನಿ. ರವಿ ವಿಶ್ವ ರವಿ ನಿಧಾನ ಬೇಗ ಬೇಗ ಕೈಯೆಲ್ಲ ಬಿಸಿ ಮಾಡಿ ಕೈಯೆಲ್ಲ ಕೈ ತಿಕ್ಲೆ